ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನನ್ನ ಮುಂದೆ ರಿಯಲ್ಮಿನವರು ಹೊಸದಾಗಿ ಲಾಂಚ್ ಮಾಡ್ತಾ ಇರುವಂಥ ರಿಯಲ್ಮಿ GT7 5G ಸ್ಮಾರ್ಟ್ಫೋನ್ ಇದೆ. ನಂಗನ್ನಿಸ್ತಂಗೆ ಈ ಸ್ಮಾರ್ಟ್ಫೋನ್ನ ರಿಯಲ್ಮಿನವರು 35ರಿಂದ 40 ಸಾವಿರ ರೇಂಜಲ್ಲಿ ಲಾಂಚ್ ಮಾಡ್ಬೋದು. ಈ ಪ್ರೈಸ್ ರೇಂಜಿಗೆ ಈ ಸ್ಮಾರ್ಟ್ಫೋನ್ನ ಪರ್ಚೇಸ್ ಮಾಡ್ಬೋದಾ, ಏನು ಚೆನ್ನಾಗಿದೆ ಏನು ಚೆನ್ನಾಗಿಲ್ಲ, ಕಂಪ್ಲೀಟ್ ಮಾಹಿತಿನ ತಿಳಿಸ್ಕೊಡ್ತೀನಿ. ಈ ಫೋನ್ನ ಜೊತೆಗೆ ರಿಯಲ್ಮಿನವರು ಈ ರಿಯಲ್ಮಿ ಬಡ್ಸ್ ಏರ್ 7 Pro ಟ್ರೂ ವೈರ್ಲೆಸ್ ಇಯರ್ಬಡ್ನ ಕೂಡ ಲಾಂಚ್ ಮಾಡಿದ್ದಾರೆ. ನೋಡೋದಕ್ಕೆ ತುಂಬ ಪ್ರೀಮಿಯಮ್ ಆಗಿದೆ, ಲೆದರಿ ಫಿನಿಶ್ ರೀತಿ ಅನಿಸುತ್ತೆ. ಇದನ್ನು ಕೂಡ ಅನ್ಬಾಕ್ಸ್ ಮಾಡಿ ತೋರಿಸ್ತೀನಿ, ಏನು ಸ್ಪೆಸಿಫಿಕೇಷನ್ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಓಕೆ, ಫಸ್ಟು ಈ ಸ್ಮಾರ್ಟ್ಫೋನನ್ನು ಅನ್ಬಾಕ್ಸ್ ಮಾಡೋಣ. ಗಮನಿಸ್ತಾ ಇದ್ದೀರಾ, ಈ ಫೋನ್ನ ಬಾಕ್ಸ್ ನಮ್ಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಈ ರಿಯಲ್ಮಿ ಬ್ರ್ಯಾಂಡೇನೋ ನಮ್ಮ ದೇಶದಲ್ಲಿ ಮೋಸ್ಟ್ ಪಾಪ್ಯುಲರ್ ಯಂಗ್ಸ್ಟರ್ಸ್ಗಳಿಗೆ ಇಷ್ಟ ಆಗಿರೋ ಬ್ರ್ಯಾಂಡ್ ಅಂತೆ, ಆಯಿತಾ. ಸೊ ಈ ಬಾಕ್ಸನ್ನು ಓಪನ್ ಮಾಡಿದ ತಕ್ಷಣ ನಮಗೆ ಇದರೊಳಗಡೆ ಇನ್ನೊಂದು ಸಣ್ಣ ಬಾಕ್ಸ್ ಸಿಗ್ತಾ ಇದೆ. ಇದರೊಳಗಡೆ ಒಂದು ಯೂಸರ್ ಮ್ಯಾನ್ಯುವಲ್, ಕ್ವಿಕ್ ಸ್ಟಾರ್ಟ್ ಗೈಡ್ ಮತ್ತು ವಾರಂಟಿ ಕಾರ್ಡು, ಒಂದು ಸಿಮ್ ಎಲೆಕ್ಷನ್ ಪಿನ್ನು, ಮತ್ತೊಂದು ಬ್ಯಾಕ್ ಕವರ್ನ ಕೊಟ್ಟಿದ್ದಾರೆ. ಒಂದು ರೀತಿ ರಬ್ಬರಿ ಫಿನಿಷನ್ನು ಹೊಂದಿರುವಂಥ ಬ್ಯಾಕ್ ಕವರ್, ಕ್ವಾಲಿಟಿ ಚೆನ್ನಾಗಿದೆ. ಇದ್ರ ಕೆಳಗಡೆ ನಮಗೆ ಡೈರೆಕ್ಟಾಗಿ ಈ ಒಂದು ಸ್ಮಾರ್ಟ್ಫೋನ್ ನೋಡೋಕ್ಕೆ ಸಿಗ್ತಾ ಇದೆ ಒಂದು ಲೆವೆಲಿಗೆ ಸಾಲಿಡ್ ಆಗಿ. ನೋಡೋಣ ಆಮೇಲೆ. ಇದರ ಕೆಳಗಡೆ ನಮಗೆ 120 ವ್ಯಾಟ್ನ ಒಂದು ಫಾಸ್ಟ್ ಚಾರ್ಜಿಂಗ್ ಅಡಾಪ್ಟರ್ ಕೊಟ್ಟಿದ್ದಾರೆ. ಸೂಪರ್ ವಿಷಯ, ಆಯಿತಾ. ಇದರಲ್ಲಿ USB Type A ಪೋರ್ಟ್ ಇದೆ. ಇನ್ನು ಕೊನೆಯದಾಗಿ USB ಚಾರ್ಜಿಂಗ್ ಕೇಬಲು, ಡಾಟಾ ಕೇಬಲು, ಕ್ವಾಲಿಟಿ ಇದ್ರದ್ದು ಕೂಡ ಚೆನ್ನಾಗಿದೆ. ಇದನ್ನು ಬಿಟ್ಟರೆ ಬೇರೇನು ಸಹ ನಮಗೆ ಒಂದು ಬಾಕ್ಸ್ ಒಳಗೆ ಸಿಗ್ತಾ ಇಲ್ಲ. ಇನ್ನು ಡೈರೆಕ್ಟಾಗಿ ಸ್ಮಾರ್ಟ್ಫೋನ್ ನಮಗೆ ಈ ರೀತಿ ನೋಡೋಕ್ಕೆ ಸಿಗುತ್ತೆ. ಒಂದು ಲೆವೆಲಿಗೆ ಪ್ರೀಮಿಯಮ್ ಆಗಿದೆ, ಆಯಿತಾ. ಏನು GT7 Pro ಇದೆ, ನೋಡೋದಕ್ಕೂ ಒಂಥರ ಕ್ಲೋಸ್ಲಿ ಹೆಂಗೆ ಇದೆ, ಬಟ್ ಆ ಲೆವೆಲ್ ಪ್ರೀಮಿಯಮ್ನೆಸ್ ನಮ್ಗೆ ಇದರಲ್ಲಿ ಸಿಗಲ್ಲ, ಆಯಿತಾ. ಈ ಫೋನ್ 206 ಗ್ರಾಮ್ ವೇಟ್ ಇದೆ ಮತ್ತು 8.3 mm ಥಿಕ್ನೆಸ್ಸನ್ನು ಹೊಂದಿರುವಂಥ ಸ್ಮಾರ್ಟ್ಫೋನು. ಈ ಫೋನ್ನ ಫ್ರಂಟಲ್ಲಿ ನಮಗೆ ಗೊರಿಲ್ಲಾ ಗ್ಲಾಸ್ 7i ಪ್ರೊಡಕ್ಷನ್ ಸಿಗ್ತಾ ಇದೆ. ಸೂಪರ್ ವಿಷಯ. ಆಲ್ರೆಡಿ ಅವರೇ ಸ್ಕ್ರೀನ್ ಗಾರ್ಡ್ ಹಾಕಿದ್ದಾರೆ, ನಾವು ಸಪ್ರೇಟಾಗಿ ಹಾಕೋ ಅವಶ್ಯಕತೆ ಇಲ್ಲ. ಫ್ರಂಟಲ್ಲಿ ಒಂದು ಸಣ್ಣ ಪಂಚೋಲ್ ಕ್ಯಾಮ್ರಾ, ಬೆಸಲ್ ಎಲ್ಲ ತುಂಬ ಕಡಿಮೆ ಇದೆ, ಒಂಥರ ಯೂನಿಫಾರ್ಮ್ ರೀತಿ ಇದೆ. ಫ್ಲ್ಯಾಟ್ ಡಿಸ್ಪ್ಲೇ, ಆಯಿತಾ. ಚೆನ್ನಾಗಿ ಕಾಣುತ್ತೆ ಫ್ರಂಟಿಂದ. ಇತ್ತೀಚೆಗಂತೂ 15-20 ಸಾವಿರ ಫೋನ್ ಕೂಡ ಫ್ರಂಟಿಂದ ಹಿಂಗೆ ಕಾಣುತ್ತೆ, ಡಿಫ್ರೆನ್ಸೇ ಗೊತ್ತಾಗಲ್ಲ. ಇನ್ನೂ ಈ ಫೋನ್ನ ಹಿಂದಕ್ಕೆ ಬಂತು ಅಂತ ಅಂದರೆ ಹಿಂದ್ಗಡೆ ಗ್ಲಾಸ್, ಆಯಿತಾ, ಆರ್ಮರ್ ಶೆಲ್ ಗ್ಲಾಸು, ಗೊರಿಲ್ಲಾ ಗ್ಲಾಸ್ ಹಾಕಿದ್ರೆ ಚೆನ್ನಾಗಿರ್ತಿತ್ತು. ಒಂಥರ ಮ್ಯಾಟ್ ಫಿನಿಶ್ ಇರೋದ್ರಿಂದ ಅಷ್ಟು ಅಡ್ಜಸ್ಟ್ ಆಗಲ್ಲ. ಹಿಂದ್ಗಡೆಯಿಂದ ಒಂದು ಲೆವೆಲಿಗೆ ಪ್ರೀಮಿಯಮ್ ಆಗಿ ಕಾಣುತ್ತೆ, ಆಯಿತಾ. ಹೈಪರ್ ಇಮೇಜ್ ಪ್ಲಸ್ ಅಂದರೆ ಈ ಕ್ಯಾಮ್ರಾನು ಹೈಪರ್ ಇಮೇಜ್ ಪ್ಲಸ್ನ ಸಪೋರ್ಟ್ ಮಾಡುತ್ತಂತೆ. ಹಿಂದ್ಗಡೆ ನಮಗೆ 3 ಕ್ಯಾಮ್ರಾ ಇದೆ ಮತ್ತು ಸಿಂಗಲ್ LED ಫ್ಲ್ಯಾಶ್ ಸಿಗ್ತಾ ಇದೆ. ಈ ಫೋನಲ್ಲಿ ಪ್ಲಾಸ್ಟಿಕ್ ಫ್ರೇಮ್ ಇದೆ, ಆಯಿತಾ. ಮೆಟಾಲಿಕ್ ಕೊಟ್ಟಿದ್ರೆ ಚೆನ್ನಾಗಿರ್ತಾ ಇತ್ತು. USB Type C ಪೋರ್ಟ್ ಇದೆ, ಯಾವುದೇ ಹೆಡ್ಫೋನ್ ಜಾಕ್ ಇಲ್ಲ ಮತ್ತು ಡೆಡಿಕೇಟೆಡ್ SD ಕಾರ್ಡ್ ಸ್ಲಾಟ್ ಕೂಡ ಇಲ್ಲ. 2 ಸಿಮ್ಮನ್ನು ಹಾಕೋಬೋದು. ಇವರು ಈ ಪವರ್ ಬಟನ್ಗೆ ಕಲರ್ನ ಚೇಂಜ್ ಮಾಡಿದ್ದಾರೆ, ಆಯಿತಾ. ಸೊ ಅದೊಂಥರ ತುಂಬ ಡಿಫ್ರೆಂಟಾಗಿ ಕಾಣುತ್ತೆ. ಈವನ್ ಕ್ಯಾಮ್ರಾದು ಏನು ಬಂಪ್ ಇದೆ ಅದರ ಕಾರ್ನರ್ಸಲ್ಲೂ ಕೂಡ ಒಂದು ರೀತಿ ಕೆಂಪು ಬಣ್ಣದ ಒಂದು ಟೆಕ್ಸ್ಚರ್ನ ಆ್ಯಡ್ ಮಾಡಿದ್ದಾರೆ. ಅದು ತುಂಬ ಡಿಫ್ರೆಂಟಾಗಿ ಕಾಣುತ್ತೆ, ಆಯಿತಾ. ಮತ್ತು ಈ ಫೋನಲ್ಲಿ IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಆರಾಮಾಗಿ IR ಸಪೋರ್ಟ್ ಆಗುವಂಥ ಎಲ್ಲ ಡಿವೈಸ್ಗಳನ್ನ ನಾವು ಈ ಫೋನಿಂದನೇ ಕಂಟ್ರೋಲ್ ಮಾಡ್ಬೋದು. ಇನ್ನು ಈ ಫೋನಲ್ಲಿ ನಮಗೆ IP68 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗ್ ಕೂಡ ಸಿಗ್ತಾ ಇದೆ. ಈ ಫೋನ್ ಸದ್ಯಕ್ಕೆ 2 ಡಿಫ್ರೆಂಟ್ ಕಲರ್ ವೇರಿಯಂಟಲ್ಲಿ ಲಾಂಚ್ ಆಗ್ತದೆ. ಬ್ಲೂ ಒಂದು, ಇನ್ನೊಂದು ಬ್ಲ್ಯಾಕು. ನಿಮ್ಗೆ ಇಷ್ಟ ಬಂದಿದ್ದು ಪರ್ಚೇಸ್ ಮಾಡ್ಬೋದು. ಮತ್ತು ಈ ಫೋನು ಜಗತ್ತಿನ ಮೊಟ್ಟ ಮೊದಲ ಐಸ್ ಸೆನ್ಸ್ ಡಿಸೈನ್ ಅಂತೆ, ಆಯಿತಾ. ಏನೋ ಡಿಫ್ರೆಂಟ್ ಟೆಕ್ನಾಲಜಿ ಯೂಸ್ ಮಾಡಿದಾರಂತೆ ಈ ಫೋನ್ನ ಬ್ಯಾಕ್ಗೆ. ಏನೋ ಅಂತಾರೆ, ನಾವು ಕೇಳಬೇಕು. ಓವರಾಲ್ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಈ ಪ್ರೈಸ್ ರೇಂಜಿಗೆ ಓಕೆ ಅಂತೀನಿ. ಮೆಟಾಲಿಕ್ ಫ್ರೇಮ್ ಇದ್ದರೆ ಇನ್ನೂ ಬೆಂಕಿ ಇರ್ತಿತ್ತು. ಇನ್ನು ಡಿಸ್ಪ್ಲೇ ಬಗ್ಗೆ ಮಾತನಾಡಬೇಕು ಅಂದರೆ ಈ ಫೋನಲ್ಲಿ 6.78 ಇಂಚಿನ ಫುಲ್ HD+ ರೆಸಲ್ಯೂಷನ್ ಹೊಂದಿರುವಂಥ ಅಮೋಲೆಡ್ ಡಿಸ್ಪ್ಲೇ ಇದೆ. ಇದು 120 Hz ರಿಫ್ರೆಶ್ ರೇಟನ್ನು ಹೊಂದಿರುವಂಥ ಡಿಸ್ಪ್ಲೇ. ಈ ಡಿಸ್ಪ್ಲೇ ಅವ್ರು ಹೇಳೋ ಪ್ರಕಾರ 6000 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ಸನ್ನು ನೀಡುತ್ತಂತೆ. ನಾವು ಪ್ರೋ ಇ ಸ್ಪೋರ್ಟ್ಸ್ ಡಿಸ್ಪ್ಲೇ ಅಂತ ಅಂತಾರೆ, ಆಯಿತಾ. ಇದು 10 ಬಿಟ್ ಡಿಸ್ಪ್ಲೇ, 1 ಬಿಲಿಯನ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ. 100% DCI-P3 ಕಲರ್ ಗಾಮೆಟ್ ಸಪೋರ್ಟ್ ಮಾಡುತ್ತೆ. ಸೊ ವಿವಿಡ್ ಕಲರ್ಸನ್ನು ಸಪೋರ್ಟ್ ಮಾಡುತ್ತೆ, ಆಯಿತಾ. ಜೊತೆಗೆ 2600 Hz ತನಕ ಟಚ್ ಸ್ಯಾಂಪ್ಲಿಂಗ್ ರೇಟ್ ಸಹ ಸಿಗ್ತದೆ. ಅಂದರೆ ಹಾರ್ಡ್ವೇರ್ ಮ್ಯಾಕ್ಸಿಮಮ್ 360 Hz ತನಕ ಹೋಗುತ್ತೆ. ಸಾಫ್ಟ್ವೇರ್ ಮುಖಾಂತರ ನಮಗೆ ಟಚ್ ರೆಸ್ಪಾನ್ಸ್ ತುಂಬ ಚೆನ್ನಾಗಿ ಸಿಗೋ ರೀತಿ ಮಾಡುತ್ತೆ, ಆಯಿತಾ. ಇದರಲ್ಲಿ HDR10+ ಸಹ ಇದೆ ಮತ್ತು ಡಾಲ್ಬಿ ವಿಷನ್ ಸಹ ಸಪೋರ್ಟ್ ಮಾಡುತ್ತೆ. ಮತ್ತು PWM ಡಿಮ್ಮಿಂಗ್ ಕೂಡ ತುಂಬ ಜಾಸ್ತಿ ಇದೆ. ಒಳ್ಳೆ ವಿಷಯ. ಓವರಾಲ್ ಡಿಸ್ಪ್ಲೇ ಚೆನ್ನಾಗಿದೆ. ವ್ಯೂಯಿಂಗ್ ಆ್ಯಂಗಲ್ ಕೂಡ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಒಂದು ಒಳ್ಳೆ ಡಿಸ್ಪ್ಲೇ ಅಂತೀನಿ. ಇನ್ನು ವೇರಿಯಂಟಿಗೆ ಬಂತು ಅಂತ ಅಂದರೆ ಸದ್ಯಕ್ಕೆ ಈ ಸ್ಮಾರ್ಟ್ಫೋನು 2 ಸ್ಟೋರೇಜ್ ವೇರಿಯಂಟಲ್ಲಿ ಲಾಂಚ್ ಆಗ್ತಾ ಇದೆ. 12 GB ರ್ಯಾಮು, 256 GB ಸ್ಟೋರೇಜು. ಇನ್ನೊಂದು 12 GB ರ್ಯಾಮು, 512 GB ಸ್ಟೋರೇಜು. ಇದರಲ್ಲಿರುವಂಥ ರ್ಯಾಮ್ ಟೈಪ್ ಬಂದ್ಬಿಟ್ಟು LPDDR5X ರ್ಯಾಮ್, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಮತ್ತು UFS 4.0 ಸ್ಟೋರೇಜು.
ಸೂಪರ್ ವಿಷಯ. ಇನ್ನು ಪರ್ಫಾರ್ಮೆನ್ಸಿಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಮೀಡಿಯಾಟೆಕ್ಕಿಂದು ಡೈಮಂಡ್ 9400 ಈ ಪ್ರೊಸೆಸರ್ ಇದೆ. ತುಂಬ ಪವರ್ಫುಲ್ ಆಗಿರುವಂಥ ಪ್ರೊಸೆಸರ್. ಇದು TSMC ಅವರು ಮ್ಯಾನುಫ್ಯಾಕ್ಚರ್ ಮಾಡಿರುವಂಥ 4 ನ್ಯಾನೋಮೀಟರ್ ಪ್ರೊಸೆಸರ್ ಆಯಿತಾ. ಇದರಲ್ಲಿ ನಾವು ಅಂಥದ್ದು ಬೆಂಚ್ ಮಾರ್ಕನ್ನು ಚೆಕ್ ಮಾಡ್ದಂಗೆ 21.5 ಲಕ್ಷ ಅಂಥದ್ದು ಸ್ಕೋರನ್ನ ಕೊಡ್ತು ಆಯಿತಾ. ಒಂದು ಒಳ್ಳೆ ಸ್ಕೋರೇ. ಆದರೆ ಈ ಪ್ರೊಸೆಸರ್ ಅಪ್ ಟು 24 ಲಕ್ಷ ತನಕನೂ ಕೊಡಬಲ್ಲಂಥ ಸಾಮರ್ಥ್ಯ ಇರುವಂಥ ಪ್ರೊಸೆಸರ್. ಜೊತೆಗೆ ಈ ಫೋನಲ್ಲಿ ರಿಯಲ್ಮಿನವರು ಬ್ಯಾಟ್ರಿ ಚಿಪ್ಪನ್ನು ಒಂದು ಹಾಕಿದಾರಂತೆ ಡೆಡಿಕೇಟೆಡ್ ಆಗಿ. ಅದೇನೋ ಲಾಂಗ್ ಲೈಫ್ ಬ್ಯಾಟ್ರಿಯನ್ನು ಕೊಡುತ್ತಂತೆ. ಅದು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೋ ದೇವ್ರಿಗೆ ಗೊತ್ತು. ನಾವು ಈ ಅಂಥದ್ದು ಸ್ಕೋರನ್ನು ಚೆಕ್ ಮಾಡಬೇಕಾದ್ರೆ ಬ್ಯಾಟ್ರಿ ಡ್ರೈನ್ ಮತ್ತು ಟೆಂಪ್ರೇಚರ್ ವೇರಿಯೇಷನ್ನ ಕೂಡ ಚೆಕ್ ಮಾಡೋದು. ಬ್ಯಾಟ್ರಿ ಡ್ರೈನ್ 6ರಿಂದ 7% ಆಯಿತು ನಾರ್ಮಲ್ಲು. ಟೆಂಪ್ರೇಚರ್ ವೇರಿಯೇಷನ್ ತುಂಬ ಜಾಸ್ತಿ ಆಯಿತು. ಆದರೆ ಆಯಿತಾ ಮ್ಯಾಕ್ಸಿಮಮ್ 51 ಡಿಗ್ರಿ ಸೆಲ್ಸಿಯಸ್ ಆಯಿತು. ಇದು ಮೀಡಿಯಾಟೆಕ್ ಪ್ರೊಸೆಸರ್ ಆಗಿರೋದ್ರಿಂದ ಸ್ವಲ್ಪ ಹೀಟ್ ಫೀಲ್ ಆಗಬಹುದು ಆಯಿತಾ. 51 ಡಿಗ್ರಿ ಅಂದರೆ ಸ್ವಲ್ಪ ಕಂಪ್ಯಾರಿಟಿವ್ಲಿ ಜಾಸ್ತಿನೇ ಆಯಿತಾ. ಜೊತೆಗೆ ಈ ಫೋನಲ್ಲಿ ನಾವು ಗೇಮಿಂಗ್ ಟೆಸ್ಟನ್ನು ಸಹ ಮಾಡಿದ್ವು. ಈ ಫೋನ್ ಕೆಲವೊಂದು ಗೇಮ್ಗಳಿಗೆ 120 FPS ಗೇಮ್ ಪ್ಲೇ ಸಪೋರ್ಟ್ ಮಾಡುತ್ತೆ. ಯಾವುದೆಲ್ಲ 120 FPS ಗೇಮ್ ಸಪೋರ್ಟ್ ಆಗುತ್ತೆ ಆ ಲಿಸ್ಟ್ನ ನಿಮಗೆ ತೋರಿಸ್ತಾ ಇದ್ದೀನಿ. ಇದರಲ್ಲಿ ಕಾಲ್ ಆಫ್ ಡ್ಯೂಟಿನೂ ಇದೆ, BGMI ಸಹ ಇದೆ. BGMI ನಾವು ಟೆಸ್ಟ್ ಮಾಡ್ದಂಗೆ ಸ್ಮೂತಲ್ಲಿ ನಮಗೆ ಅಲ್ಟ್ರಾ ಎಕ್ಸ್ಟ್ರೀಮ್ ಆಪ್ಷನ್ ಇದೆ, ಅಂದರೆ 120 FPS ಗೇಮ್ ಪ್ಲೇ ಸಪೋರ್ಟು. ಸೊ ಇದು ಬಟರಿ ಸ್ಮೂತ್ ಇದೆ, ತುಂಬ ಸ್ಮೂತ್ ಗೇಮ್ ಪ್ಲೇ ನಮಗೆ ಸಿಕ್ತು. ಮ್ಯಾಕ್ಸಿಮಮ್ ಅಂತ ಅಂದರೆ ಅಲ್ಟ್ರಾ HDR ಆಪ್ಷನ್ ಇದೆ, ಅದರಲ್ಲಿ ಅಪ್ ಟು ಅಲ್ಟ್ರಾ ಗ್ರಾಫಿಕ್ ತನಕ ಹೋಗುತ್ತೆ. ಇದರಲ್ಲೂ ಕೂಡ ನಮಗೆ ತುಂಬ ಸ್ಮೂತ್ ಗೇಮ್ ಪ್ಲೇ ಸಿಕ್ತು ಆಯಿತಾ. ಜೊತೆಗೆ ಇದರಲ್ಲಿ GT ಮೋಡ್ ಸಹ ಇದೆ, ಅಂದರೆ ಗೇಮ್ ಮೋಡ್ ಆಯಿತಾ. ಇದನ್ನು ಆನ್ ಮಾಡಿಕೊಂಡ್ರೆ ನಿಮಗೆ ಪರ್ಫಾರ್ಮೆನ್ಸು ಸ್ವಲ್ಪ ಬೂಸ್ಟ್ ಆಗುತ್ತೆ ಆಯಿತಾ. ಸೊ ಅದು ಬಿಟ್ಟರೆ ಬೇರೆ ಏನು ಯೂಸ್ ಇಲ್ಲ, ಒಟ್ಟಿಗೆ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಪರ್ಫಾರ್ಮೆನ್ಸ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ. ಸೊ 35ರಿಂದ 40 ಸಾವಿರ ರೇಂಜಲ್ಲಿ ಈ ಪರ್ಫಾರ್ಮೆನ್ಸ್ ನಾಟ್ ಬ್ಯಾಡ್ ಅಂತೀನಿ ಆಯಿತಾ. ಇನ್ನು ಕ್ಯಾಮ್ರಾಗೆ ಬಂತು ಅಂತ ಅಂದರೆ ಈ ಫೋನ್ನ ರೇರಲ್ಲಿ 3 ಕ್ಯಾಮ್ರಾ ಇದೆ. ಅದರಲ್ಲಿ ಮೇನ್ ಸೆನ್ಸರ್ ಬಂದ್ಬಿಟ್ಟು 50 MP f1.8 ಅಪರ್ಚರ್ನ ಹೊಂದಿರುವಂಥ ಸೋನಿ IMX906 ಸೆನ್ಸಾರು. ಇದರಲ್ಲಿ ನಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಸಿಗ್ತಾ ಇದೆ. ಈ ಮೇನ್ ಸೆನ್ಸರ್ನ ಕ್ವಾಲಿಟಿ ಚೆನ್ನಾಗಿದೆ ಆಯಿತಾ. ಡೇ ಲೈಟಲ್ಲೂ ಸಖತ್ತಾಗಿ ಬರುತ್ತೆ, ಲೋ ಲೈಟಲ್ಲೂ ಕೂಡ ತುಂಬ ಚೆನ್ನಾಗಿ ಬರುತ್ತೆ, ತುಂಬ ಪ್ರೋಸೆಸ್ ಕೂಡ ಮಾಡುತ್ತೆ. ಆ ಸ್ಯಾಂಪಲ್ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದರ ಜೊತೆಗೆ ಇನ್ನೊಂದು 50 MPದು 2x ಆಪ್ಟಿಕಲ್ ಝೂಮನ್ನು ಮಾಡುವಂಥ ಸೆನ್ಸಾರ್ ಇದೆ. ಇದು ಸ್ಯಾಮ್ಸಂಗ್ ಸೆನ್ಸಾರ್ ಆಯಿತಾ. ಸೊ ಇದು ಪೋರ್ಟ್ರೇಟ್ ಲೆನ್ಸ್ ರೀತಿಯಲ್ಲೂ ಕೂಡ ಕೆಲಸವನ್ನು ಮಾಡುತ್ತೆ. ಎಡ್ಜ್ ಡಿಟೆಕ್ಷನ್ ಪರವಾಗಿಲ್ಲ, ಒಂದು ಲೆವೆಲ್ಗೆ ಚೆನ್ನಾಗಿದೆ ಆಯಿತಾ. ಇನ್ನೊಂದು 8 MP ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಕೊಟ್ಟಿದ್ದಾರೆ. 8 MP ಸ್ವಲ್ಪ ಕಡಿಮೆ ಆಯಿತು, ಬಟ್ ಒಂದು ಲೆವೆಲಿಗೆ ವೈಡ್ ಆಗಿದೆ, ಕ್ಲಾರಿಟಿ ಪರವಾಗಿಲ್ಲ ಅಂತೀನಿ. ನಂಗನ್ನಿಸ್ತಂಗೆ ಈ ಮೇನ್ ಸೆನ್ಸಾರ್ ಏನಿದೆ ಅದು ಕಲರ್ಸನ್ನು ಕೆಲವೊಂದು ಟೈಮ್ ಮೋಸ್ಟ್ಲಿ ನೈಟ್ ಟೈಮಲ್ಲಿ ಸ್ವಲ್ಪ ಸ್ಯಾಚುರೇಷನ್ ಜಾಸ್ತಿ ಮಾಡುತ್ತೆ, ಒಂದು ರೀತಿ ಚೆನ್ನಾಗಿ ಕಾಣೋ ರೀತಿ ಮಾಡುತ್ತೆ ಅಂತ ಅನ್ನಿಸ್ತು ಆಯಿತಾ. ಕಲರ್ ಸ್ವಲ್ಪ ಪಾಪ್ ಆಗಿರುತ್ತೆ, ಅದು ನೋಡೋರಿಗೆ ಚೆನ್ನಾಗಿ ಕಾಣುತ್ತೆ. ಈ ಫೋನ್ನ ಕ್ಯಾಮ್ರಾ ಅಪ್ಲಿಕೇಶನಲ್ಲಿ ಡಿಫ್ರೆಂಟ್ ಫಿಲ್ಟರ್ಗಳು ಸಿಗ್ತಾ ಇದೆ. ಬ್ಯೂಟಿ ಮೋಡ್ ಇದೆ ಮತ್ತು ಪೋರ್ಟ್ರೇಟ್ನಲ್ಲಿ ಬ್ಯಾಕ್ಗ್ರೌಂಡ್ ಎಷ್ಟು ಬ್ಲರ್ ಮಾಡಬೇಕು ಅಂತ ನೀವೇ ಸೆಟ್ ಮಾಡ್ಕೋಬೋದು. ಆರ್ಟಿಫಿಷಿಯಲಿ ಬ್ಲರ್ ಮಾಡುತ್ತೆ. ನಮಗೆ ಇದರಲ್ಲಿ ಲಾಂಗ್ ಎಕ್ಸ್ಪೋಜರ್ ಮೋಡ್ ಸಹ ಇದೆ, ಅಂಡರ್ ವಾಟರ್ ಮೋಡ್ ಸಹ ಇದೆ, ಟಿಲ್ಟ್ ಶಿಫ್ಟ್ ಮೋಡ್ ಸಹ ಇದೆ, ಮತ್ತು ಒಂದು ರೀತಿ ಆಸ್ಟ್ರೋ ಮೋಡ್ ಅಂತ ಇದನ್ನು ಇವರು ಬೇರೆ ಹೆಸರಲ್ಲಿ ಕರೀತಾರೆ, ಸ್ಟಾರ್ರಿ ಮೋಡ್ ಅಂತ ಕರೀತಾರೆ. ಸೊ ಇದನ್ನೆಲ್ಲದನ್ನು ಬೇಕಾದ್ರೆ ನೀವು ಯೂಸ್ ಮಾಡ್ಕೋಬೋದು. ನನಗೆ ಓವರಾಲ್ ಕ್ಯಾಮ್ರಾ ಕ್ಲಾರಿಟಿ ರೇರ್ದು ಆ್ಯಕ್ಚುಲಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಇಂಪ್ರೆಸಿವ್ ಆಗಿದೆ ಅಂತ ಅನ್ನಿಸ್ತು ಆಯಿತಾ. ಈ ಪ್ರೈಸ್ ರೇಂಜಲ್ಲಿ ಲಾಂಚ್ ಆಗೋ ಫೋನ್ಗಳಿಗೆ ಚೆನ್ನಾಗಿ ಟಕ್ಕರ್ ಕೊಡುತ್ತೆ. ಕ್ಯಾಮ್ರಾ ಅಂತೂ ನನಗೆ ಇಷ್ಟ ಆಯಿತು, ಇಂಪ್ರೆಸಿವ್ ಅನ್ನಿಸ್ತು. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂತು ಅಂತ ಅಂದರೆ 32 MP ಸೆಲ್ಫಿ ಕ್ಯಾಮ್ರಾ. ಇದು ಕೂಡ ಸೋನಿ ಸೆನ್ಸಾರು. ವೈಡ್ ಆಗಿದೆ ಒಂದು ಲೆವೆಲ್ಗೆ ಆಯಿತಾ. ನೀವು ಸೆಲ್ಫಿ ಗಿಲ್ಫಿ ತಗೋಬೇಕಾರೆ ಅಥವಾ ವಿಡಿಯೋ ಶೂಟ್ ಮಾಡ್ತಿರ್ಬೇಕಾದ್ರೆ ತುಂಬ ವೈಡಾಗೆ ಕಾಣುತ್ತೆ, ನಿಮಗೆ ಝೂಮ್ ಇನ್ ಆಗಿರೋ ರೀತಿ ಅನಿಸಲ್ಲ. ಸೊ 1x 0.8x ಅಂತ ಎರಡು ತೋರಿಸುತ್ತೆ. ಸೊ 0.8ಅಲ್ಲಿ ಒಂದು ಲೆವೆಲಿಗೆ ವೈಡ್ ಆಗಿದೆ. ಈವನ್ ವೀಡಿಯೋ ಮೋಡಿಗೆ ಸ್ವಿಚ್ ಮಾಡಿದ್ರು ಕೂಡ ಒಂದು ಲೆವೆಲಿಗೆ ವೈಡ್ ಆಗಿ ನಮಗೆ ಔಟ್ಪುಟ್ ಸಿಗುತ್ತೆ. ಸೊ ಸೆಲ್ಫಿ ಕ್ಯಾಮ್ರಾ ಸ್ಯಾಂಪಲ್ ತೋರಿಸ್ತಾ ಇದ್ದೀನಿ, ಅದು ಕೂಡ ಒಂದು ಲೆವೆಲಿಗೆ ಇಷ್ಟ ಆಯಿತು. ಇನ್ನು ರೇರ್ ಕ್ಯಾಮ್ರಾ ಏನಿದೆ ಇದು 8K 30 FPS ತನಕ ವೀಡಿಯೋ ರೆಕಾರ್ಡ್ ಮಾಡುತ್ತೆ. ಇಲ್ಲ ಅಂದರೆ 4K 120 FPS ಸಪೋರ್ಟ್ ಸಹ ಇದೆ ಆಯಿತಾ. ಅದು ಸಿನಿಮ್ಯಾಟಿಕ್ ವಿಡಿಯೋ ಶೂಟ್ ಮಾಡ್ಬೋದು ಅದರಲ್ಲಿ, ಬೆಂಕಿ ವಿಷಯ. ಇನ್ನು ಫ್ರಂಟಲ್ಲಿ ನಮಗೆ 4K 60 FPS ಸಪೋರ್ಟ್ನ ಕೂಡ ಕೊಟ್ಟಿದ್ದಾರೆ. ಡಾಲ್ಬಿ ವಿಷನ್ನಲ್ಲೂ ಕೂಡ ನೀವು ಬೇಕಾದರೆ ವಿಡಿಯೋನ ರೆಕಾರ್ಡ್ ಮಾಡ್ಬೋದು. ಒಂದು ಒಳ್ಳೆಯ ವಿಷಯ, ರಿಯಲ್ಮಿನವರು ಈ ಪ್ರೈಸ್ ಪಾಯಿಂಟಲ್ಲಿ ಈ 8K ಮತ್ತು ಸಿನಿಮ್ಯಾಟಿಕ್ ವಿಡಿಯೋ ಶೂಟಿಂಗ್ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ, ಒಂದು ಒಳ್ಳೆಯ ವಿಷಯ ಅಂತೀನಿ. ಇದನ್ನು ಬಿಟ್ಟರೆ ಕೆಲವೊಂದು AI ಇಂಟಿಗ್ರೇಷನ್ನ ಸಹ ಈ ಒಂದು ಕ್ಯಾಮ್ರಾಗೆ ಮಾಡಿದ್ದಾರೆ. ಸೊ ಮೊದಲನೇದಾಗಿ AI ಗ್ಲೇರ್ ರಿಮೂವಲ್ ಆಯಿತಾ. ಸೊ ನೈಟ್ ಟೈಮಲ್ಲಿ ಸ್ಟ್ರೀಟ್ ಲೈಟ್ ಅನ್ನೋ ಇರುತ್ತೆ, ಗ್ಲೇರ್ಸ್ ಬಂದ್ಬಿಡುತ್ತೆ ಕೆಲವು. ಈವನ್ ಐಫೋನಲ್ಲೂ ಕೂಡ ಎಷ್ಟೊಂದು ಗ್ಲೇರ್ ಬರುತ್ತೆ ಗೊತ್ತಾ ಕೆಲವೊಂದು ಟೈಮು. ಇದರಲ್ಲಿ ಅದನ್ನು ರಿಮೂವ್ ಮಾಡೋ ರೀತಿ AI ಫೀಚರ್ ಇದೆ, AI ಲ್ಯಾಂಡ್ಸ್ಕೇಪ್ ಪ್ಲಸ್ ಅಂತ. ಸೊ ಒಂದು ಸ್ವಲ್ಪ ಪ್ರೋಸೆಸ್ ಮಾಡಿ ಚೆನ್ನಾಗಿ ಔಟ್ಪುಟನ್ನು ಕೊಡುತ್ತೆ. ಅಲ್ಟ್ರಾ ಕ್ಲಾರಿಟಿ
AI ಮುಖಾಂತರ ಕೊಡುತ್ತೆ. ಸೊ ಈ ರೀತಿ ಕೆಲವೊಂದು ಫೀಚರ್ ಇದೆ. ಅನ್ಬ್ಲರ್ ಫೀಚರ್ ಸಹ ಇದೆ ಮತ್ತು ರಿಫ್ಲೆಕ್ಷನ್ಸನ್ನು ಕೂಡ ನೀವು ರಿಮೂವ್ ಮಾಡ್ಬೋದು. ಸೊ ಈ ರೀತಿ ಕೆಲವೊಂದು AI ಇಂಟಿಗ್ರೇಷನ್ನ ಕ್ಯಾಮ್ರಾ ಒಳಗೆ ಮಾಡಿದ್ದಾರೆ. ಇನ್ನು ಸೆಕ್ಯೂರಿಟಿ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಈ ಫೋನಲ್ಲಿ ಆಪ್ಟಿಕಲ್ ಇನ್ ಡಿಸ್ಪ್ಲೇ ಫಿಂಗರ್ ಪ್ರಿಂಟ್ ಸೆನ್ಸಾರ್ ಇದೆ ಮತ್ತು ಫೇಸ್ ಅನ್ಲಾಕ್ ಸಹ ಇದೆ. ಎರಡು ಕೂಡ ತುಂಬ ಫಾಸ್ಟಾಗಿ ಕೆಲಸವನ್ನು ಮಾಡುತ್ತೆ. ಇನ್ನು ಬ್ಯಾಟ್ರಿಗೆ ಬಂತು ಅಂತ ಅಂದರೆ 7000 mAh ಕೆಪಾಸಿಟಿ ಬ್ಯಾಟ್ರಿ, ಸೂಪರ್ ವಿಷಯ, ಟಾಪ್ ನಾಚ್, ಒಂಥರ ಕ್ಲೋಸ್ ಟು ಫ್ಲ್ಯಾಗ್ಶಿಪ್ ಲೆವೆಲ್ನ ಫೋನ್ಗೆ 7000 mAh ಕೆಪಾಸಿಟಿ ಬ್ಯಾಟ್ರಿ ಕೊಟ್ಟಿರುವಂಥದ್ದು ಕ್ರೇಜಿ ವಿಷಯ. ಜೊತೆಗೆ TUV ಅವ್ರದ್ದೇನೋ ಸರ್ಟಿಫಿಕೇಷನ್ ಮಾಡಿಸ್ಕೊಂಡಿದ್ದಾರಂತಪ್ಪ, 5 ಸ್ಟಾರ್ ಬ್ಯಾಟ್ರಿ ರೇಟಿಂಗ್ ಅಂತ ಇದಕ್ಕೆ. ಮತ್ತು ಬಾಕ್ಸ್ ಒಳಗೆ 120 ವ್ಯಾಟ್ನ ಸೂಪರ್ ವೋಕ್ ಚಾರ್ಜರ್ ಕೂಡ ನಮಗೆ ಸಿಗ್ತಾ ಇದೆ. ಮತ್ತು ಇವರು ಒಂದು ಚಾರ್ಟನ್ನು ಶೇರ್ ಮಾಡಿದ್ದಾರೆ ಆಯಿತಾ, ರಿಯಲ್ಮಿನವರು, ನಾನು ನಿಮಗೆ ತೋರಿಸ್ತೀನಿ. ಅವರ ಪ್ರಕಾರ ಸೊ ಈ ಫೋನಲ್ಲಿ ನೀವು 2 ಅವರು ಪಬ್ಜಿ ಆಡಿ 2.5 ಗಂಟೆ ಯೂಟ್ಯೂಬ್ ವಿಡಿಯೋ ನೋಡಿ, ವಾಟ್ಸಪ್ಪನ್ನು ಹತ್ತತ್ರ 1 ಗಂಟೆ ಯೂಸ್ ಮಾಡಿ, ಇನ್ಸ್ಟಾಗ್ರಾಮನ್ನು 1 ಗಂಟೆ ಯೂಸ್ ಮಾಡಿ, ಫೇಸ್ಬುಕ್ಕನ್ನು 1.3 ಗಂಟೆ ಯೂಸ್ ಮಾಡಿ, ಟೋಟಲ್ 7 ಗಂಟೆ 8 ನಿಮಿಷ ನೀವು ಈ ಫೋನ್ನ ಯೂಸ್ ಮಾಡಿದ್ರೂ ಕೂಡ ಇದರಲ್ಲಿ 51% ಬ್ಯಾಟ್ರಿ ಇರುತ್ತಂತೆ. ನನಗೇನೋ ಡೌಟು ಆಯಿತಾ, 100%. ಇವ್ರು ಹೇಳೋ ಲೆಕ್ಕದಲ್ಲಿ ಸ್ಕ್ರೀನ್ ಆನ್ ಟೈಮ್ ಎಷ್ಟು ಬರಬೇಕು? 12-13 ಅವರ್ ಸ್ಕ್ರೀನ್ ಆನ್ ಟೈಮು ಚಾನ್ಸೇ ಇಲ್ಲ. ಮೋಸ್ಟ್ಲಿ ಇವ್ರು ಯಾವ ಇದರಲ್ಲಿ ಟೆಸ್ಟ್ ಮಾಡಿದ್ರೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಅಷ್ಟು ಬರೋದು ಕಷ್ಟನೇ ಆಯಿತಾ. 10,000 mAh ಕೆಪಾಸಿಟಿ ಬ್ಯಾಟ್ರಿ ಫೋನ್ ಇದ್ದರೂ ಕಷ್ಟನೇ ಅನಿಸುತ್ತೆ. ಬಟ್ ಅವ್ರು ಕ್ಲೈಮ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ನೋಡೋಣ, ಟೆಸ್ಟ್ ಮಾಡಿ ಒಂದು ವಿಡಿಯೋ ಮಾಡೋಣ ಆಯಿತಾ. ಇನ್ನು ಅವರು ಬ್ಯಾಟ್ರಿ ಟೆಸ್ಟ್ ರೆಫರೆನ್ಸನ್ನು ಕೂಡ ಕೊಟ್ಟಿದ್ದಾರೆ. ಸೊ ಯೂಟ್ಯೂಬನ್ನು ನೀವು ಕಂಟಿನ್ಯೂಸ್ ಆಗಿ ನೋಡ್ತಾ ಇದ್ದರೆ 20 ಗಂಟೆಗಳ ಕಾಲ ನಿಮಗೆ ಬ್ಯಾಟ್ರಿ ಬ್ಯಾಕಪ್ ಬರುತ್ತಂತೆ. ಸ್ಪಾಟಿಫೈ 81 ಗಂಟೆ, ಝೂಮ್ ಮೀಟಿಂಗ್ 25 ಗಂಟೆ, ಪಬ್ಜಿ ನೀವು ಕಂಟಿನ್ಯೂಸ್ ಆಗಿ 6 ಗಂಟೆ 36 ನಿಮಿಷ ನೀವು ಆಡ್ಬೋದಂತೆ ಕಂಟಿನ್ಯೂಸ್ ಆಗಿ 6 ಗಂಟೆ. ಮತ್ತು ಸ್ಟ್ಯಾಂಡ್ ಬೈ, ಸ್ಕ್ರೀನ್ ಆನ್ ಮಾಡಿ ಸ್ಟ್ಯಾಂಡ್ ಬೈ ಇಟ್ಟರೆ ನೀವು 63 ಗಂಟೆ ಅಂತೆ. ನಾಟ್ ಬ್ಯಾಡ್ ಅಂತೀನಿ. ಬ್ಯಾಟ್ರಿ ದೊಡ್ಡ ಬ್ಯಾಟ್ರಿನ ಕೊಟ್ಟಿದ್ದಾರೆ, ಎಲ್ಲೂ ಕೂಡ ಕಾಂಪ್ರಮೈಸ್ ಆಗಿಲ್ಲ. ಇನ್ನು OSಗೆ ಬಂತು ಅಂತ ಅಂದರೆ ಈ ಫೋನಲ್ಲಿ ಆ್ಯಂಡ್ರಾಯ್ಡ್ 15 ಬೇಸ್ ಮಾಡನ್ನು ಆಗ್ತಿರುವಂಥ ರಿಯಲ್ಮಿ UI 6.0 ನಮಗೆ ಸಿಗ್ತಾ ಇದೆ. ಸೊ ಈ OS ಮುಂಚೆ ಚೆನ್ನಾಗಿತ್ತು, ಈಗ ಕೆಲವೊಂದು ಬೇಡದಿರೋಂಥ ಅಪ್ಲಿಕೇಶನಲ್ಲಿ ಹಾಕಿದ್ದಾರೆ. ಕಸ್ಟಮೈಸೇಷನ್ ಆಪ್ಷನ್ ಸಹ ಇದೆ, ತುಂಬ ಚೆನ್ನಾಗಿ ಆಪ್ಟಿಮೈಸ್ ಮಾಡಿದ್ದಾರೆ. ಸದ್ಯಕ್ಕೊಂದು ತುಂಬ ಸ್ಮೂತಾಗಿ ಕೆಲಸವನ್ನು ಮಾಡ್ತಾ ಇದೆ. ಮತ್ತು ರಿಯಲ್ಮಿನವ್ರು ಕನ್ಫರ್ಮ್ ಮಾಡಿರೋ ಪ್ರಕಾರ ಈ ಸ್ಮಾರ್ಟ್ಫೋನ್ಗೆ 4 ವರ್ಷಗಳ OS ಅಪ್ಡೇಟು ಮತ್ತು 6 ವರ್ಷಗಳ ಸೆಕ್ಯೂರಿಟಿ ಪ್ಯಾಚನ್ನು ಕೊಡ್ತಾರಂತೆ. ಒಂದು ಒಳ್ಳೆ ವಿಷಯ ಈ ಪ್ರೈಸ್ ರೇಂಜ್ಗೆ. ಇನ್ನು ಇದರಲ್ಲಿ ನಮಗೆ ಕೆಲವೊಂದು ಇಂಟ್ರೆಸ್ಟಿಂಗ್ AI ಫೀಚರ್ಗಳು ಕೂಡ ಸಿಗ್ತಾ ಇದೆ ಆಯಿತಾ. ನನಗೆ ಸಖತ್ ಇಂಟ್ರೆಸ್ಟಿಂಗ್ ಅನಿಸಿದ್ದು AI ಪ್ಲ್ಯಾನರ್ ಆಯಿತಾ. ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನೋ ಒಂದು ಪೋಸ್ಟ್ ನೋಡ್ತಾ ಇರ್ತೀರ, ಏನೋ ಕಾನ್ಸೆಪ್ಟ್ ಇರುತ್ತೆ, ಅದರಲ್ಲಿ ಡೇಟು, ಟೈಮು, ಪ್ಲೇಸ್ ಎಲ್ಲ ಇರುತ್ತೆ. ನೀವೇನಿಲ್ಲ, ಹಿಂದ್ಗಡೆ 2 ಸಲ ಡಬಲ್ ಟ್ಯಾಪ್ ಮಾಡಿದ್ರೆ ಫೋನ್ನ ಈ AI ಪ್ಲ್ಯಾನರ್ ಪಾಪ್ ಆಗುತ್ತೆ, ಒಂದು ರೀತಿ ಸ್ಕ್ರೀನ್ ನೋಡ್ಕೊಳ್ಳುತ್ತೆ, ಅದೇ ನಿಮಗೆ ಪ್ಲ್ಯಾನ್ ಮಾಡಿಕೊಟ್ಬಿಡುತ್ತೆ. ಸೊ ಈ ದಿನ ಇದಿದೆ ಅಂದ್ಬಿಟ್ಟು ನಿಮಗೆ ಒಂದು ರೀತಿ ನೋಟಿಫಿಕೇಷನ್ ಮೇಲ್ಗಡೆ ಕೊಡುತ್ತೆ. ಅದಕ್ಕೆ ನಮಗೆ ಅಲರ್ಟನ್ನು ಆಟೋಮೆಟಿಕ್ ಅದೇ ಸೆಟ್ ಕೂಡ ಮಾಡುತ್ತೆ, ಸೊ ರಿಮೈಂಡ್ ಮಾಡುತ್ತೆ. ಸೊ ಈ ರೀತಿ ಅದು ಎಲ್ಲ ಒಂದು ಪ್ಲ್ಯಾಟ್ಫಾರ್ಮಲ್ಲೂ ಕೆಲಸವನ್ನು ಮಾಡುತ್ತೆ. ಈವನ್ ವಾಟ್ಸಪ್ಪಲ್ಲೂ ಯಾರೋ ನಿಮಗೇನೋ ಒಂದು ಡೇ ಟು ಟೈಮು ಇಲ್ಲಿಗೆ ಈ ಟೈಮಲ್ಲಿ ಬಾರಪ್ಪ ಅಂತ ಕಳಿಸಿದ್ರೆ ನೀವೊಂದು ಡಬಲ್ ಟ್ಯಾಪ್ ಮಾಡಿದ್ರೆ ಅದೇ ತೊಗೊಂಡು ಪ್ಲ್ಯಾನ್ ಮಾಡಿ ನಿಮಗೆ ಕೊಡುತ್ತೆ. ಸೊ ಈ ರೀತಿ ಫೀಚರ್ಸ್ ಎಲ್ಲ ಕೊಟ್ಟಿದ್ದಾರೆ. ಸೊ ಈ ಪ್ಲ್ಯಾನರ್ ಎಲ್ಲ ಕಡೆನೂ ಕೆಲಸವನ್ನು ಮಾಡುತ್ತೆ. ಒಂದು ರೀತಿ ಸ್ಕ್ರೀನ್ನ ರೀಡ್ ಮಾಡಿ ಇದು ಡಿಸೈಡ್ ಮಾಡುತ್ತೆ. ಸೊ ಇಂಟ್ರೆಸ್ಟಿಂಗ್ ಫೀಚರು. ಇದನ್ನು ಬಿಟ್ಟರೆ AI ಟ್ರಾನ್ಸ್ಲೇಟರ್ ಆಪ್ಷನ್ ಇದೆ, AI ಎರೇಸರ್ 2.0 ಕೂಡ ಸಿಗ್ತಾ ಇದೆ, ಮತ್ತು AI ಟೂಲ್ ಆಪ್ಷನ್ ಸಹ ಇದೆ. ಜೆಮಿನಾ ಯೂಸ್ ಮಾಡಿಕೊಂಡು ಕೆಲವೊಂದು AI ಫೀಚರ್ನ ಯೂಸ್ ಮಾಡ್ಬೋದು. ಸರ್ಕಲ್ ಟು ಸರ್ಚ್ ಇದೆ, ಮತ್ತು AI ರೈಟರ್ ಸಹ ಇದೆ. AI ಯೂಸ್ ಮಾಡಿಕೊಂಡು ನೀವು ಸಮರಿ ಕೂಡ ಮಾಡ್ಬೋದು, ಏನಾದರೂ ಒಂದು ಟೆಕ್ಸ್ಟನ್ನು ಇಂಪ್ರೂವ್ ಕೂಡ ಮಾಡ್ಕೋಬೋದು. ಲೈವ್ ಟ್ರಾನ್ಸ್ಲೇಟ್ ಫೀಚರ್ ಇದೆ, ಸಮರಿ ಆಪ್ಷನ್ ಇದೆ. ಆಲ್ಮೋಸ್ಟ್ ಎಲ್ಲ ಫೋನಲ್ಲಿ ಇತ್ತೀಚೆಗೆ ಕೊಡ್ತಾ ಇದ್ದಾರೆ, ಇದರಲ್ಲೂ ಕೂಡ ಕೊಟ್ಟಿದ್ದಾರೆ ಆಯಿತಾ. ಸೊ ಡಾಕ್ಯುಮೆಂಟ್ಸನ್ನು ನೀವು ಸಮ್ಮರೈಸ್ ಮಾಡ್ಬೋದು, ಕನ್ವರ್ಷನ್ಸನ್ನು ಮಾಡ್ಬೋದು ಒಂದರಿಂದ ಇನ್ನೊಂದಕ್ಕೆ. ಅಂದರೆ ವಾಯ್ಸ್ ಹಾಕ್ಬಿಟ್ಟು ನೀವು ಟೆಕ್ಸ್ಟಿಗೆ ಮಾಡೋ ಥರದ್ದು ಆ ಥರ ಆಪ್ಷನ್ ಎಲ್ಲ ಕೊಟ್ಟಿದ್ದಾರೆ. ಯೂಸರ್ ಫ್ರೆಂಡ್ಲಿ ಇರುತ್ತೆ. ಇತ್ತೀಚೆಗೆ ನಮ್ಮ ವರ್ಕ್ಲೋಡನ್ನು ಸಿಂಪ್ಲಿಫೈ ಮಾಡೋದಕ್ಕೆ ಈವನ್ ಲ್ಯಾಪ್ಟಾಪ್ಗಳಲ್ಲೂ ಈ ರೀತಿ ಫೀಚರ್ಗಳು ಬರೋಕ್ಕೆ ಶುರುವಾಗಿದೆ. ಇನ್ನು ಸ್ಪೀಕರ್ ಬಗ್ಗೆ ಮಾತನಾಡಬೇಕು ಅಂತ ಅಂದರೆ ಸ್ಟೀರಿಯೋ ಸ್ಪೀಕರ್ ಇದೆ, ಬಾಟಮ್ ಫೈರಿಂಗ್ ಒಂದು ಮತ್ತು ಮೇಲ್ಗಡೆ ಇನ್ನೊಂದು ಸ್ಪೀಕರ್ನ ಕ್ಲಾರಿಟಿ ಚೆನ್ನಾಗಿದೆ, ಒಂದು ಲೆವೆಲ್ಗೆ ಜೋರ ಕೂಡ ಕೇಳುತ್ತೆ. ಇನ್ನು ಕನೆಕ್ಟಿವಿಟಿಗೆ ಬಂತು ಅಂದರೆ ವೈಫೈ 7, 6 ಇದೆ, 7 ಇದೆ, ಡ್ಯುಯಲ್ ಬ್ಯಾಂಡ್ ಜೊತೆಗೆ ಸೂಪರ್ ವಿಷಯ. ಬ್ಲೂಟೂತ್ 5.4 ಕೊಟ್ಟಿದ್ದಾರೆ, NFC ಇದೆ, ಮತ್ತು ಇದರ IR ಬ್ಲಾಸ್ಟರ್ನ ಸಹ ಕೊಟ್ಟಿದ್ದಾರೆ. ಡ್ಯುಯಲ್ ಬ್ಯಾಂಡ್ GPS ಆಪ್ಷನ್ ಸಹ ಇದೆ, L1+, L5, 16 5G ಬ್ಯಾಂಡ್ಗಳು ಸಪೋರ್ಟ್ ಆಗುತ್ತೆ.
ಅವಶ್ಯಕತೆ ಇರುವಂಥ ಎಲ್ಲ ಸೆನ್ಸಾರ್ಸ್ಗಳಿದೆ, ಕ್ಯಾರಿ ರೆಗ್ಯುಲೇಷನ್ ಇದೆ. ಸೊ ನೋಡಿ, ಬೇಸಿಕ್ ಏನೇನು ಬೇಕೆಲ್ಲ ಕೊಟ್ಟಿದ್ದಾರೆ ಆಯಿತಾ. ಒಂದು ವಿಷಯ ನಾವು ತಲೆಯಿಟ್ಕೋಬೇಕು. ಸೊ ನೋಡಪ್ಪ, ಇದರಲ್ಲಿ ನಮಗೆ ಯಾವುದೇ ವೈರ್ಲೆಸ್ ಚಾರ್ಜಿಂಗ್ ಇಲ್ಲ ಆಯಿತಾ, ಮೆಟಾಲಿಕ್ ಫ್ರೇಮ್ ಇಲ್ಲ. ಸೊ ನಾನು ಹೇಳೋದೇನಪ್ಪ ಅಂದರೆ, ಇದೇನಾದರೂ ಒಂದು 35,000 ರೂಪಾಯಿಗೆ ಲಾಂಚ್ ಆಯಿತು ಅಂದರೆ ಒಂದೊಳ್ಳೆ ಆಪ್ಷನ್ ಆಗುತ್ತೆ. 35,000 ರೂಪಾಯಿಗೆ 35,000 ರೂಪಾಯಿ ಮೇಲೂ ಹೋಯ್ತು ಅಂತ ಅಂದರೆ ನಮಗೆ ಆಪ್ಷನ್ಸ್ಗಳು ಜಾಸ್ತಿ ಇದಾವೆ ಆಯಿತಾ. ಸೊ ಯೋಚನೆ ಮಾಡಬೇಕಾಗತ್ತೆ. ಐ ಹೋಪ್ ಅವ್ರು 35,000 ಲಾಂಚ್ ಮಾಡ್ತಾರೆ ಅಂತ ಅಂದ್ಕೊಳ್ಳೋಣ, ನೋಡೋಣ ಆಯಿತಾ. ಒಟ್ಟಿಗೆ ಫೋನ್ ಚೆನ್ನಾಗಿದೆ, 35,000 ರೂಪಾಯಿಗೆ ಒಂದೊಳ್ಳೆ ಫೋನ್ ಆಗುತ್ತೆ. ಇದು ನನ್ನ ಆನೆಸ್ಟ್ ಒಪಿನಿಯನ್. ನೆಕ್ಸ್ಟು ಈ ಫೋನ್ ಜೊತೆಗೆ ಅವರು ಲಾಂಚ್ ಮಾಡಿರುವಂಥ ಈ ರಿಯಲ್ಮಿ ಬಡ್ಸ್ ಏರ್ 7 Pro. ಸೊ ಇದನ್ನು ಅನ್ಬಾಕ್ಸ್ ಮಾಡಿದ್ರೆ ಇದ್ರ ಒಳಗಡೆ ನಮಗೆ ಡೈರೆಕ್ಟಾಗಿ ಒಂದು ಕೇಸ್ ನೋಡೋಕ್ಕೆ ಸಿಗುತ್ತೆ. ಸೊ ಸಖತ್ತು ಪ್ರೀಮಿಯಮ್ ಆಗಿರುವಂಥ ಕೇಸ್ ಆಯಿತಾ, ಲೆದರಿ ಫಿನಿಶು. ಇದನ್ನು ಬಿಟ್ಟರೆ ಇದ್ರ ಕೆಳಗಡೆ ಒಂದು ಯೂಸರ್ ಮ್ಯಾನ್ಯುಯಲ್ಲು, ಸಿಲಿಕಾನ್ ಟಿಪ್ಸು ಮತ್ತು ಒಂದು ಸಣ್ಣ ಚಾರ್ಜರ್ನ ಕೊಟ್ಟಿದ್ದಾರೆ ಅಷ್ಟೇ, ಬೇರೇನೂ ಇಲ್ಲ. ನನಗೆ ಈ ಕೇಸ್ ಅಂತೂ ಹೆವಿ ಇಂಪ್ರೆಸಿವ್ ಅಂತ ಅನ್ನಿಸ್ತು ಆಯಿತಾ. ಒಂದು ರೀತಿ ಐರನ್ ಮ್ಯಾನ್ ಡಿಸೈನ್ ನಮಗೆ ಸಿಗ್ತಾ ಇದೆ, ಐರನ್ ಮ್ಯಾನ್ ಲುಕ್ಕು, ಗೋಲ್ಡು ಮತ್ತು ರೆಡ್ ಕಲರು. ಒಳಗಡೆ ಓಪನ್ ಮಾಡಿದ್ರೆ ಈವನ್ ಈ ಬಡ್ಸ್ ಕೂಡ ಅಷ್ಟೇ ಅದೇ ರೀತಿ ಡಿಸೈನಲ್ಲಿ ನಮಗೆ ಸಿಗುತ್ತೆ. ತುಂಬ ಲೈಟ್ ವೇಟ್ ಇದೆ, ಕಿವಿಗೆ ಕಂಫರ್ಟಬಲಾಗಿ ಕೂತ್ಕೊಳ್ಳುತ್ತೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಏನಪ್ಪ ಅಂತ ಅಂದರೆ, ಒಂದೊಂದು ಬಡ್ಸಲ್ಲಿ 3 ಮೈಕ್ರೋಫೋನ್ ಇದೆ ಆಯಿತಾ. ಕ್ರೇಜಿ ವಿಷಯ. ಈ ಬಡ್ಸ್ ಕೇವಲ 4.89 ಗ್ರಾಮ್ ವೆಯ್ಟ್ ಇದೆ, ಇನ್ಕ್ಲೂಡಿಂಗ್ ದ ಕೇಸ್. ಓವರಾಲ್ ನಿಮಗೆ ಕೇವಲ 53 ಗ್ರಾಮ್ ವೆಯ್ಟ್ ಇದೆ ಆಯಿತಾ. ಸೊ ಇದು ಡಿಫ್ರೆಂಟ್ ಕಲರಲ್ಲೂ ಅವೈಲೇಬಲ್ ಇದೆ. ನನಗೆ ಪರ್ಸ್ನಲಿ ಇದು ತುಂಬ ಇಷ್ಟ ಆಯಿತು. ಈ ಬಡ್ಸಲ್ಲಿ ಡ್ಯುಯಲ್ ಡ್ರೈವ್ ನಮಗೆ ಸಿಗ್ತದೆ ಆಯಿತಾ. ಒಂದು 11 mm ಇಂದು ಮೇನ್ ಡ್ರೈವು, ಇನ್ನೊಂದು 6 mm. ಅದು ಮೋಸ್ಟ್ಲಿ ಟ್ವೀಟರ್ ರೀತಿ ಕೆಲಸವನ್ನು ಮಾಡುತ್ತೆ. ಇದರಲ್ಲಿ ನಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಆಪ್ಷನ್ ಸಹ ಇದೆ ಆಯಿತಾ, ಆ್ಯಕ್ಟಿವ್ ನಾಯ್ಸ್ ಕ್ಯಾನ್ಸಲೇಷನ್ನು. ಸೊ ರಿಯಲ್ ಟೈಮ್ 53 dB ತನಕ ನಾಯ್ಸ್ ಕ್ಯಾನ್ಸಲ್ ಮಾಡುತ್ತೆ. ಅಂದರೆ 3 ಮೈಕ್ ಇರೋದ್ರಿಂದ ತುಂಬ ಚೆನ್ನಾಗೇ ಮಾಡುತ್ತೆ. ಬ್ಯಾಟ್ರಿ ಬ್ಯಾಕಪ್ ಕೂಡ ಒಂದು ಲೆವೆಲಿಗೆ ಚೆನ್ನಾಗಿದೆ, ಇನ್ಕ್ಲೂಡಿಂಗ್ ದ ಕೇಸು. 48 ಗಂಟೆಗಳ ಮ್ಯೂಸಿಕ್ ಪ್ಲೇ ಬ್ಯಾಕು ವಿತೌಟ್ ನಂಗೆ ಅನ್ನಿಸ್ದಂಗೆ ಒಂದು 6 ಅವರ್ ಬರ್ಬೋದೇನಪ್ಪ, 5ರಿಂದ 6 ಅವರು. ಸೊ ಇದರಲ್ಲಿ LHDC ಸಪೋರ್ಟ್ ಇದೆ, ಇವನ್ ಬಾಕ್ಸ್ ಮೇಲೂ ಕೂಡ ಹಾಕಿದ್ದಾರೆ ಆಯಿತಾ. ಸೊ ಹೈರಸ್ ಆಡಿಯೋ ಟ್ರಾನ್ಸ್ಮಿಷನ್ನ ಇದು ಮಾಡುತ್ತೆ, ಮತ್ತು IP55 ಡಸ್ಟ್ ಮತ್ತು ವಾಟರ್ ರೆಸಿಸ್ಟೆಂಟ್ ರೇಟಿಂಗನ್ನು ಸಹ ಕೊಟ್ಟಿದ್ದಾರೆ ಆಯಿತಾ. ಇದು ಮೋಸ್ಟ್ಲಿ ಒಂದು 2,500 ರೂಪಾಯಿಗೆ ಲಾಂಚ್ ಆಗ್ಬೋದಾ ಅಂತ. ಇದ್ರ ಮೇಲ್ಗಡೆ 8,000 ಇದೆ, ಹಂಗಾರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತಾ ಅಂತ. ಒಂದು 4,000 ರೂಪಾಯಿಗೆ ಆಗ್ಬೋದು ಮೋಸ್ಟ್ಲಿ. ಬ್ಲೂಟೂತ್ 5.4 ಸಪೋರ್ಟ್ ಮಾಡುವಂಥ ಬಡ್ಸು. ನೋಡೋಣ, ಚೆನ್ನಾಗಿದೆ ಒಟ್ಟಿಗೆ, ಬಟ್ ಅಷ್ಟೊಂದು ಕೊಡ್ಬೋದಾ. ಒಂದು 3.5-4ಕ್ಕೆ ಲಾಂಚ್ ಆದರೆ ಓಕೆ ಅನಿಸುತ್ತೆ. ಇದು ನನ್ನ ಒಪಿನಿಯನ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಚೆಕ್ ಮಾಡಿ ನೋಡಿ, ಅವಸರ ಮಾಡ್ಕೊಳ್ಳೋದಕ್ಕೆ ಹೋಗಬೇಡಿ, ಕಂಪೇರ್ ಮಾಡ್ಕೊಳ್ಳಿ, ಪರ್ಚೇಸ್ ಮಾಡಿ. ನೋಡಿ ನಿಮ್ಗೆ ಇಷ್ಟ ಆಗಿರೋದು ಈ ಡಿವೈಸ್ಗಳಲ್ಲಿ ಇದೆಯಾ, ಈ ಫೋನಲ್ಲಿ ನಿಮಗೇನು ಅವಶ್ಯಕತೆ ಅದಿದೆಯಾ ನೋಡ್ಕೊಳ್ಳಿ, ಪರ್ಚೇಸ್ ಮಾಡಿ ಅಷ್ಟೇ. ರಿಸ್ಕ್ ತಗೊಳ್ಳೋಕೆ ಹೋಗಬೇಡಿ. ನಾವು ಫೋನ್ಗಳಿಗೆ ಎಷ್ಟು ವೆಯ್ಟ್ ಮಾಡ್ತೀವೋ ಅಷ್ಟು ಒಳ್ಳೆ ಫೋನ್ಗಳು ಬರ್ತವೆ, ಅಷ್ಟು ಕಡಿಮೆಗೆ ನಮಗೆ ಫೋನ್ ಸಿಗುತ್ತೆ ಆಯಿತಾ. ಈ ಫೋನ್ 35,000 ರೂಪಾಯಿ ರೇಂಜಲ್ಲಿ ಲಾಂಚ್ ಆದರೆ ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. ಇದಿಷ್ಟು ನನ್ನ ಹಾನೆಸ್ಟ್ ಒಪಿನಿಯನ್. ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವೀಡಿಯೋಗಳಿಗೆ ನಮ್ಮ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಬೋದು. ಸಿಗೋಣ ಮತ್ತೆ ಮುಂದಿನ ವೀಡಿಯೋದಲ್ಲಿ.